ಸರ್, ಕಲ್ಕತ್ತಾದಲ್ಲಿ ಏನು ಇವೆಂಟ್ ಆಗಿದೆ, ಇನ್ಸಿಡೆನ್ಸ್ ಆಗಿದೆ ಆಗಸ್ಟ್ 9ನೇ ತಾರೀಕು. ಒಂದು ಡಾಕ್ಟರು ವೈದ್ಯರು ವೃತ್ತಿಲಿದ್ದವ್ರನ್ನ ಅವ್ರನ್ನ ಬಲಾತ್ಕಾರ ಮಾಡಿ ಅವ್ರನ್ನ ಸಾಯಿಸಿರೋದು, ಅದಕ್ಕೆ ಜಸ್ಟಿಸ್ ಸಿಕ್ಕಿಲ್ಲ ಒಂದು. ಅದಲ್ದಲ್ಲೇ ಎವಿಡೆನ್ಸ್ನ ನಾಶ ಪಡೋದಕ್ಕೆ ಅಂತ ಹೋಗಿರೋದು ಒಂದು. ಬಟ್ ಅದಾದ 3 ದಿನ ಇಂಡಿಪೆಂಡೆನ್ಸ್ ಡೇಗಿಂತ ಮುಂಚೆ ದಿನ ಹಾಸ್ಪಿಟಲ್ನ ಗುಂಡಾಗಳು ಬಂದು ಹಾಸ್ಪಿಟಲ್ನ ವ್ಯಾಂಡಲಿಸಮ್ ಮಾಡ್ತಾರೆ. ಅಲ್ಲಿರೋ ರೋಗಿಗಳಿಗೆ ಎಲ್ಲ ಸೇವೆ ಇದನ್ನೆಲ್ಲ ಮಿಷಿನರೀಸು ಡಾಕ್ಟರ್ಸ್ನ ಎಲ್ಲದನ್ನು ಪೀಠೋಪಕರಣಗಳನ್ನ ಹೊಡೆದಾಕಿ ಅಲ್ಲಿರೋ ಡಾಕ್ಟರ್ಸ್ಗಳಿಗೆಲ್ಲ ಹೊಡೆದು ಸಾಕಷ್ಟು ಸೇವೆನ ಡಿಸ್ಟರ್ಬ್ ಮಾಡ್ತಾರೆ. ಈ ಎಲ್ಲ ಇದರಿಂದ ಆ ಹುಡುಗಿ ಜೀವಕ್ಕೆ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಂದರೆ ಆ ಹುಡುಗಿಗೆ ಹೋರಾಡಿದ್ದಕ್ಕೆ ನಾವು ಅವ್ರ ಪನಿಷ್ಮೆಂಟ್ ಆಗಲೇಬೇಕು, ನ್ಯಾಯ ಸಿಗಲೇಬೇಕು ಇಮಿಡಿಯೇಟಾಗಿ. ಇದಕ್ಕೆ ಎಲ್ಲ ಡಾಕ್ಟರ್ಸು ಅಕ್ರಾಸ್ ಕಂಟ್ರಿ 10 million ಡಾಕ್ಟರ್ಸ್ ಆರ್ ಪಾರ್ಟಿಸಿಪೇಟಿಂಗ್. ಅವ್ರು ಏನಂತಂದರೆ OPDsನ ಶಟ್ ಡೌನ್ ಮಾಡ್ಕೊಂಡು ಬಂದು ಜನದನ್ನ ಅಟೆನ್ಷನ್ ಸೀಕ್ ಮಾಡಬೇಕಾಗಿದೆ. ನೋಡಿ, ನಾವು ನಮ್ದು ಎಂಥ ವಿಪರ್ಯಾಸ ಅಂತಂದರೆ ನಾವು ನಮ್ಮ ಸೇಫ್ಟಿಗಾಗಿ ನಾವು ಜನರನ್ನ ಬೇಡ್ಕೊಳೋದು ಹೆಂಗಪ್ಪ ಅಂತಂದರೆ ನಾವು ನಿಮ್ಗೆ ಸರ್ವಿಸ್ ಕೊಡಲ್ಲ, ಅವಾಗ ಮಾತ್ರ ನಮ್ಮ ಅಟೆನ್ಷನ್ ಸಿಗುತ್ತೆ, ಇಲ್ಲ ಅಂದರೆ ಎಲ್ಲೂ ಸಿಗೋದಿಲ್ಲ. ಸರ್, ಇಲ್ಲಿ ಕರ್ನಾಟಕದಲ್ಲಿ ಹೆಲ್ತ್ ಮಿನಿಸ್ಟರ್ ದಿನೇಶ್ ಗುಂಡೂರಾವ್ ಅವ್ರು ಏನು ಹೇಳ್ತಾ ಇದ್ದಾರೆ, ಇಲ್ಲ ಸಿದ್ದರಾಮಯ್ಯ ಅವ್ರು ಏನು ಹೇಳ್ತಾ ಇದ್ದಾರೆ ಸರ್? ಇಲ್ಲಿ ಸ್ಟೇಟಲ್ಲಿ ಲಾ ಇದೆ. ಇದು ಇನ್ಸಿಡೆಂಟ್ ಆಗಿರೋದು ಕಲ್ಕತ್ತಾದಲ್ಲಿ. ಬಟ್ ಆದರೆ ನಮಗೆ ಎಲ್ಲೇ ಆಗಲಿ, ವೆದರ್ ಇಟ್ ಈಸ್ ಒಂದು PHC ಆಗಿರ್ಬೋದು, ಸಣ್ಣ ಹಾಸ್ಪಿಟಲ್ ಆಗಿರ್ಬೋದು, ದೊಡ್ಡ ಹಾಸ್ಪಿಟಲ್ ಆಗಿರ್ಬೋದು, ಮೆಡಿಕಲ್ ಕಾಲೇಜ್, ಟೀಚಿಂಗ್ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಎಲ್ಲ ಜಾಗದಲ್ಲೂ ವೈದ್ಯರು ಸಾಫ್ಟ್ ಟಾರ್ಗೆಟ್ಸ್ ಆಗ್ತಾ ಇದ್ದಾರೆ. ಅಂದರೆ ವೈದ್ಯರು ಅಂದರೆ ಎಲ್ಲ ಸಿಬ್ಬಂದಿ ವರ್ಗದವರು. ಸೊ ಇದನ್ನ ತಡಿಬೇಕು, ಅದು ನಿಲ್ಲಬೇಕು. ಎಲ್ಲಿ ತನಕ ನಮಗೆ ವೈಲೆನ್ಸ್ ಆಗುತ್ತೆ. ಸೊ ನಮ್ಗೆ ಯಾವಾಗಲೂ ಈ ಥರ ಆದಾಗ ನಾವೊಂದು ಬೀದಿಗೆ ಬರೋದು, ತಿರ್ಗಾ ವಾಪಸ್ ಹೋಗೋದು. ಸೊ ಅದಕ್ಕೊಂದು ಪರ್ಮನೆಂಟ್ ಸೆಂಟ್ರಲ್ ಗೌರ್ಮೆಂಟಿಂದ ಹೆಲ್ತ್ ಕೇರ್ ವರ್ಕರ್ಸ್ಗೆ ಒಂದು ಸೇಫ್ಟಿ ಸೆಕ್ಯೂರಿಟಿ ಬಗ್ಗೆ ಒಂದು ಗೈಡ್ಲೈನ್ಸ್ನ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಒಂದು ಒತ್ತಾಯ. ಯಾಕಂದರೆ ಸೆಂಟ್ರಲ್ ಆ್ಯಕ್ಟ್ ಅಂತ ಏನಿತ್ತು ಅದು ಕೋವಿಡ್ ಟೈಮಲ್ಲಿ ಮಾಡಿದರು, ಅದನ್ನು ಮತ್ತೆ ತಗೊಂಡ್ಬಿಟ್ರು. ಬಟ್ ಕರ್ನಾಟಕ ಗೌರ್ಮೆಂಟು ಚೆನ್ನಾಗಿ ಮಾಡಿದೆ. ಅದು 5 ವರ್ಷ ಶಿಕ್ಷೆ ಇದೆ. ಅದನ್ನು ಸೆಂಟ್ರಲ್ ಗೌರ್ಮೆಂಟ್ ಕೂಡ ಮಾಡಿ ಮತ್ತು ಈ ಹೆಲ್ತ್ ಕೇರ್ ವರ್ಕರ್ಸ್ಗೆ ಒಂದು ಸೇಫ್ಟಿ ಸೆಕ್ಯೂರಿಟಿಗೆ ಒಂದು ಪ್ರಾಪರ್ ಗೈಡ್ಲೈನ್ಸ್ನ ಅವರು ಶಾಸನಬದ್ಧವಾಗಿ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಒಂದು ಕೂಗು. ಮತ್ತು ಈ ಮೃತ ವ್ಯಕ್ತಿಯ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಇನ್ನು ಯಾರು ಈ ಕೃತ್ಯವನ್ನು ಮಾಡಿದ್ರೋ ಅವ್ರು ಯಾರನ್ನೂ ಇನ್ನೂ ಅರೆಸ್ಟ್ ಮಾಡಿಲ್ಲ. ಇಡೀ ಸ್ಟೇಟ್ ಗೌರ್ಮೆಂಟು ಅದನ್ನು ಮುಚ್ಚಾಕೋ ಪ್ರಯತ್ನದಲ್ಲಿದೆ. ಅದು ಹಾಕೂಡ್ದು, ಅದು ಹೊರಗಡೆ ಬರಬೇಕು, ಸತ್ಯ ಏನಿದೆ ಅನ್ನೋದು ಇಡೀ ದೇಶಕ್ಕೆ ತಿಳಿಬೇಕು ಅನ್ನೋದು ನಮ್ಮ ಒತ್ತಾಯ. ಆಗಬಾರ್ದು ಸರ್, ಇದು ಆಗಿದೆ, ನಾವು ಕೂಗಾಡಿದ್ದೀವಿ, ರೂಲ್ಸ್ ಎಲ್ಲ ಮಾಡ್ತಾರೆ. ಬಟ್ ಇಂಪ್ಲಿಮೆಂಟೇಷನ್ ಮಾಡೋದ್ರಲ್ಲಿ ಸ್ವಲ್ಪ ಅಲ್ಲಿ ನ್ಯೂನ್ಯತೆ ಇದೆ. ಪ್ರತಿ ಒಂದು ಪೊಲೀಸ್ ಸ್ಟೇಷನ್ಗೂ ಇದು ಮೆಸೇಜ್ ಹೋಗಬೇಕು. ಯಾವುದೇ ಜಾಗದಲ್ಲಿ ಎಲ್ಲೇ ಏನಾದರೂ ಸ್ವಲ್ಪ ಅನುಮಾನ ಬಂದರೂ ಅಥವಾ ಸ್ವಲ್ಪ ಈ ಥರ ದಂಧೆ ಏನೋ ಆಗುತ್ತೆ ಅಂತ ಏನಾದರೂ ತಿಳಿದ್ರು ಇಮಿಡಿಯೇಟಾಗಿ ಪೊಲೀಸರು ಅಲ್ಲಿಗೆ ಹೋಗಿ ಆಸ್ಪತ್ರೆ ಸಿಬ್ಬಂದಿ ವರ್ಗಕ್ಕೆ ಪ್ರೊಟೆಕ್ಷನ್ ಕೊಡಬೇಕು. ಎಲ್ಲ ಪೊಲೀಸ್ ಸ್ಟೇಷನ್ಸ್ಗೂ ಈ ವಿಷಯ ಹೋಗಬೇಕು ಫ್ರಮ್ ದ ಗೌರ್ಮೆಂಟ್. ಹಾಗೆ ಈಗ ನೋಡಿ, ಒಂದು OPD ಎಲ್ಲನೂ ಟೋಟಲ್ ಬಂದ್ ಮಾಡಿದ್ದಾರೆ, ಎಲ್ಲನೂ ಪ್ರತಿಭಟನೆ ಅಂತ ಹೇಳಿದರೆ ಈ ಪ್ರತಿಭಟನೆ ಈಗ ಸದ್ಯಕ್ಕೆ 24 ಅವರು, ಇವತ್ತು ಬೆಳಗ್ಗೆ 6 ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆವರೆಗೂ ಅಂತ ಅಂದ್ಕೊಂಡಿದ್ದೀವಿ. ಅಷ್ಟರೊಳಗಡೆ ನಮಗೇನಾದರೂ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇದೆ. ಅದು ಆಗಲಿಲ್ಲ ಅಂದರೆ ನಮ್ಮ IMA ಸ್ಟೇಟ್ ಬ್ರಾಂಚಿಂದ ನೆಕ್ಸ್ಟ್ ಸ್ಟೆಪ್ ಏನು ತಗೋತಾರೆ ಅದನ್ನು ನಾವೆಲ್ಲರೂ ಸೇರಿ ಜೊತೆಗೂಡ್ತೀವಿ ಸರ್. ಒಂದು ವೇಳೆ ಏನಾದ್ರು ಆ ಡಿಸಿಷನ್ನ ಅದು ಜಸ್ಟಿಸ್ ಸಿಗಲಿಲ್ಲ ಅಂದರೆ ನಾವು ಎಮರ್ಜೆನ್ಸಿ ಸರ್ವಿಸ್ನು ಮಾಡಲಿಕ್ಕೆ ನಿಲ್ಲಿಸಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಮಾಡ್ಬೋದು ಅನ್ನೋ ಒಂದು ಮನಸ್ಥಿತಿ ಮನುಷ್ಯನಿಗಿದೆ. ಅಂದರೆ ನಾವು ಡಾಕ್ಟರ್ಸ್ ಆಗಿ ಏನು ಉಪಯೋಗ ಆಯಿತು? ನಾವು ಎಷ್ಟೋ ಜೀವಗಳು ಉಳಿಸಿದ್ದೀವಿ. ನಮ್ಮ ಜೀವನ ನಾವು ಉಳಿಸ್ಕೊಳ್ಳೋ ಅಷ್ಟು ಶಕ್ತಿ ನಮಗೆ ಸರ್ಕಾರ ಸಮಾಜ ಕೊಡಲಿಲ್ಲ ಅಂದರೆ ಮತ್ತೆ ಯಾರಿಗೆ ಸಿಗುತ್ತೆ? ಇದು ಹಗಲು ರಾತ್ರಿ ವ್ಯತ್ಯಾಸ ಇಲ್ದಂಗೆ ನಮ್ಮ ಫ್ಯಾಮಿಲಿ ಲೈಫ್ನ ಬಿಟ್ಟು, ನಮ್ಮ ಮಕ್ಳ ಸೇಫ್ಟಿ ಬಿಟ್ಟು ಬೇರೆ ಮಕ್ಳ ಸೇಫ್ಟಿ ನೋಡ್ತೀವಿ, ಬೇರೆಯವ್ರ ಆರೋಗ್ಯ ಸುಧಾರಿಸುವಂಥ ನಮ್ಮಂಥ ಕಮ್ಯುನಿಟಿಗೆ ಇಷ್ಟು ಅನ್ಯಾಯ ಮೋಸ ಆದರೆ ಬೇರೆ ಯಾವ ಕಮ್ಯುನಿಟಿ ಸಹಾಯ ಆಗುತ್ತೆ ಇಲ್ಲಿ? ಯಾವಾಗ ನಮ್ಮ ಉದ್ಧಾರ ಆಗುವಂಥದ್ದು? ನಮಗೆ ನಿಂತಿರುವಂಥವ್ರು ಯಾರು? ಬಲಕೊಟ್ಟು ನಿಂತಿರುವಂಥದ್ದು ರಾಜಕೀಯ ರಂಗದಲ್ಲಿ ಇದ್ದಾರಾ, ಸರ್ಕಾರದಲ್ಲಿ ಇದ್ದಾರಾ, ಅಥವಾ ಸಮಾಜ ಸುಧಾರಕರು ಅಂತ ಇದ್ದಾರಾ? ಯಾರಿದ್ದಾರೆ ನಮ್ಮ ಬೆನ್ನೆಲುಬು?
ಖಂಡಿತ ಯಾರೂ ಇಲ್ಲ. ಇವತ್ತಾಗಿರೋ ಅನ್ಯಾಯ ಎಲ್ರಿಗೂ ಕಣ್ ತೆರೆಸಿದೆ. ಈ ಥರದ್ದು ಹಲವಾರು ಅನ್ಯಾಯಗಳು ಹಿಂದೆನೂ ಆಗಿದೆ. ಹಾಗನ್ಬಿಟ್ಟು ಮುಂದೆ ಇವತ್ತು ಸ್ಟ್ರೈಕ್ ಮಾಡಬಾರ್ದು ಅನ್ನೋದು ತಪ್ಪಲ್ಲ. ನಾವು ಇವತ್ತು ಡಾಕ್ಟರ್ಸು ಸಾಫ್ಟ್ ಕಾರ್ನರ್ ಯಾಕೆ ಹೇಳಿ, ನಾವು ಮರ್ಯಾದೆಗೆ ಎದುರ್ಕೊಳ್ತೀವಿ, ಭಯದಲ್ಲಿ ಇರ್ತೀವಿ. ನಾವು ಸೇವೆನೇ ಒಂದು ಮನೋಭಾವನೆ ಉಟ್ಕೊಂಡಿದ್ದೀವಿ. ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಇವತ್ತು ಏನು ಮಾಡ್ತಾ ಇದ್ದೀರಾ ನೀವು? ಸಮಾಜ ಸುಧಾರಕರು, ರಾಜಕೀಯ ರಂಗದಲ್ಲಿರೋರು ನಮ್ಮನ್ನು ಉಪಯೋಗಿಸ್ಕೊಳ್ತಾ ಇದ್ದೀರಾ. ನಮ್ಮ ಯೋಗ್ಯತೆನ, ನಮ್ಮ ಘನತೆನ ಕೆಳಗೆ ತರೋ ಪ್ರಯತ್ನ ಆಗ್ತಾ ಇದೆ. ಆ ಹೆಣ್ಮಗಳಿಗಾಗಿರೋ ಅನ್ಯಾಯ ಮುಂದೆ ಆಗಬಾರ್ದು ಅಂದರೆ ನಾವೆಲ್ಲ ಊಟ ಬಿಟ್ಟು, ನಮ್ಮ ಸೇವೆ ಬಿಟ್ಟು ಎಮರ್ಜೆನ್ಸಿನ ಯಾವತ್ತು ನಿಲ್ಲಿಸ್ತೀವಿ ನೋಡಿ, ಹಲವಾರು ಪ್ರಾಣಗಳಿಗೆ ಬೀಳ್ತಾವಲ್ಲ, ಅವತ್ತು ಗೊತ್ತಾಗುತ್ತೆ. ಕೋವಿಡ್ನಲ್ಲಿ ಎಷ್ಟೋ ಜನ ನಮ್ಮ ಯುವಕರು ಸತ್ತಿದ್ದಾರೆ. ನಮ್ಮ ಡಾಕ್ಟರ್ಗಳು ಯಾರು ಅವ್ರಿಗೆ ಪ್ರಾಣ ತಂದು ಕೊಟ್ಟರು? ಸಾವಿರಾರು ಜನ, ಗ್ಲೋಬಲಿ ಎಷ್ಟು ಜನ ಸತ್ರು. ಆ ಮಕ್ಳುಗಳಿಗೆಲ್ಲ ಯಾರು ಇವತ್ತು ಹಗಲು ರಾತ್ರಿ ಇಲ್ಲದೆ ಸೇವೆ ಮಾಡ್ತೀವಿ? ನಮ್ಮ ನಿಸ್ವಾರ್ಥ ಸೇವೆಗೆ ಬೆಲೆ ಸಿಗಬೇಕಂದ್ರೆ ಖಂಡಿತ ನೀವೆಲ್ಲ ನಮ್ಮ ಜೊತೆ ಇದ್ದು ಹೋರಾಟ ಮಾಡಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಈ ಹೋರಾಟ ಸತತವಾಗಿರಬೇಕು.